ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಮೋದ್ ಫ್ರಾಮ್ ಶಕ್ತಿ ಪ್ರೈಮ್ ಕನ್ನಡ. ಇವತ್ತಿನ ಟಾಪಿಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ಶಾರ್ಟ್ ಆಗಿ ಹೇಳಿದ್ದೇನೆ ಮತ್ತು ಹಳೆಯ ಫೋಟೋಗಳನ್ನು ಹಾಕಿ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ. ತುಂಬಾ ಎಂಟರ್ಟೈನ್ಮೆಂಟ್ ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೊಮ್ಮೆ ನಮಸ್ಕಾರ ಸ್ನೇಹಿತರೆ. ನಾವು ಎಲ್ಲರೂ ಹಿಟ್ಲರ್ ಅಂದ್ರೆ ಒಬ್ಬ ಕ್ರೂರ ನಾಯಕ ಅಂತಲೇ ತಿಳ್ಕೊಂಡಿದ್ದೀವಿ. ಆದ್ರೆ ಒಮ್ಮೆ ಯೋಚಿಸಿದ್ದೀರಾ, ಅವನ ಮನಸ್ಸಿನೊಳಗೆ ಏನಿತ್ತು, ಅವನ ಬಾಲ್ಯ ಹೇಗಿತ್ತು, ಅವನು ಯಾರನ್ನಾದರೂ ನಿಜವಾಗಿಯೂ ಪ್ರೀತಿಸಿದ್ದ? ಇಂದು ನಾವು ನೋಡೋದು ಇತಿಹಾಸದಲ್ಲಿ ಅತ್ಯಂತ ವಿಚಿತ್ರ ವ್ಯಕ್ತಿಯ ಒಳಗಿನ ಬದುಕು, ಮೀನ್ಸ್ ಪರ್ಸನಲ್ ಲೈಫ್ ಆಫ್ ಹಿಟ್ಲರ್. ಹಿಟ್ಲರ್ 1889ರಲ್ಲಿ ಆಸ್ಟ್ರಿಯಾದಲ್ಲಿ ಹುಟ್ಟಿದನು. ಅವನ ಜೀವನ ಶುರುವಾಗಿದ್ದು ಒಂದು ವಿಚಿತ್ರ ಕುಟುಂಬದಲ್ಲಿ. ಅಪ್ಪ ತುಂಬಾ ಕಠಿಣ ಮತ್ತು ಕೋಪಿಷ್ಟ, ಅಮ್ಮ ತುಂಬಾ ಪ್ರೀತಿಯವಳು. ಚಿಕ್ಕ ವಯಸ್ಸಿನಲ್ಲಿ ಹಿಟ್ಲರ್ ಅಪ್ಪನಿಂದ ಭಯಪಟ್ಟನು, ಆದ್ರೆ ಅಮ್ಮನ ಜೊತೆ ತುಂಬಾ ಅಟ್ಯಾಚ್ ಆಗಿದ್ದ. ಅವನ ಅಪ್ಪ ಕೆಲವೊಮ್ಮೆ ಹೊಡೆಯುತ್ತಿದ್ದನು ಕೂಡ, ಆದ್ರೆ ಅಮ್ಮ ಮಾತ್ರ ಅವನಿಗೆ ಪ್ರಪಂಚವೇ ಆಗಿದ್ದಳು. ಅಮ್ಮ ಸತ್ತಾಗ ಹಿಟ್ಲರ್ ಸಂಪೂರ್ಣವಾಗಿ ಮುರಿದು ಹೋದನು. ಈ ಎರಡು ಅನುಭವಗಳು, ಭಯ ಮತ್ತು ಪ್ರೀತಿ, ಅವನ ಮನಸ್ಸಿನ ಮೇಲೆ ದೊಡ್ಡ ಗುರುತು ಬಿಟ್ಟವು. ಕನಸು, ಒಬ್ಬ ಕಲಾವಿದನು ಕನಸು ಒಡೆದಾಗ ಹಿಟ್ಲರ್ಗೆ ಒಂದು ದೊಡ್ಡ ಕನಸು ಇತ್ತು, ಪೇಂಟರ್ ಆಗಬೇಕು. ಅವನು ವಿಯೆನ್ನಾ ಆರ್ಟ್ ಅಕಾಡೆಮಿಗೆ ಅಪ್ಲೈ ಮಾಡಿದನು. ಒಮ್ಮೆ ಅಲ್ಲ, ಎರಡು ಬಾರಿಯೂ ರಿಜೆಕ್ಟ್ ಆಯಿತು. ಅದಾದ್ಮೇಲೆ ಅವನ ಜೀವನ ಸಂಪೂರ್ಣ ಬದಲಾಯಿತು. ಅವನು ರಸ್ತೆಯಲ್ಲಿ ಬಡತನದಲ್ಲಿ ಬದುಕಿದ ದಿನಗಳೂ ಇವೆ. ಇದೇ ಅವನ ಜೀವನದ ಟರ್ನಿಂಗ್ ಪಾಯಿಂಟ್. ಕೆಲವರು ಹೇಳುತ್ತಾರೆ ಅವನು ಆರ್ಟಿಸ್ಟ್ ಆಗಿದ್ದರೆ ಇತಿಹಾಸವೇ ಬದಲಾಗ್ತಿತ್ತು ಅಂತ. ಮತ್ತು ಅವನ ಪ್ರೀತಿ, ಆದರೆ ಗುಪ್ತವಾಗಿ. ಹಿಟ್ಲರ್ ಜೀವನಕ್ಕೆ ಒಬ್ಬ ಹುಡುಗಿ ಬಂದಳು, ಇವಾ ಬ್ರೌನ್. ಅವಳು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದಳು, ಆದರೆ ಹಿಟ್ಲರ್ ಈ ರಿಲೇಶನ್ಶಿಪ್ ಅನ್ನು ಯಾರಿಗೂ ತೋರಿಸಲಿಲ್ಲ. ಸೀಕ್ರೆಟ್ ಲವ್. ಇವಾ ಬ್ರೌನ್ಗೆ ಅಟೆನ್ಷನ್ ಸಿಗದ ಕಾರಣ ಅವಳು ಡಿಪ್ರೆಷನ್ಗೆ ಒಳಗಾದಳು. ಕೆಲವು ಬಾರಿ ಸುಸೈಡ್ ಅಟೆಂಪ್ಟ್ ಕೂಡ ಮಾಡಿದಳು. ಆಮೇಲೆ ಹಿಟ್ಲರ್ ಸ್ವಲ್ಪ ಸಮಯ ಅವಳ ಜೊತೆ ಕಳೆಯಲು ಶುರು ಮಾಡಿದನು. 1945, ಸಾಯೋದಕ್ಕೆ ಜಸ್ಟ್ ಮುಂಚೆ ಮ್ಯಾರೇಜ್. ನೆಕ್ಸ್ಟ್ ಡೇ ಇಬ್ಬರು ಸುಸೈಡ್. ಇದು ಪ್ರೀತಿಯ ಕಥೆಯು ಅಥವಾ ನೋವಿನ ಕಥೆಯು? ಮನಸ್ಸು, ಒಬ್ಬ ವಿಚಿತ್ರ ವ್ಯಕ್ತಿತ್ವ. ಹಿಟ್ಲರ್ ಮನಸ್ಸು ತುಂಬಾ ಕಾಂಪ್ಲೆಕ್ಸ್. ಅವನಲ್ಲಿ ಈಗೋ ತುಂಬಾ ಜಾಸ್ತಿ, ಸೆಲ್ಫ್ ಬಿಲೀಫ್ ಎಕ್ಸ್ಟ್ರೀಮ್, ಕ್ರಿಟಿಸಿಸಮ್ ತಾಳಲಾರ. ಅವನು ತನ್ನನ್ನು ನಾನು ವಿಶೇಷ ಅಂತ ನಂಬುತ್ತಿದ್ದ. ಅವನೊಳಗೆ ಇನ್ಸೆಕ್ಯೂರಿಟಿ, ಆಂಗರ್, ಅಂಬಿಷನ್ ಇವುಗಳು ಮಿಕ್ಸ್ ಇತ್ತು. ಒಮ್ಮೆ ಶಾಂತ, ಮತ್ತೊಮ್ಮೆ ತುಂಬಾ ಕ್ರೂರ. ಒಂದೇ ವ್ಯಕ್ತಿಯಲ್ಲಿ ಎರಡು ಮುಖಗಳು. ಗುಪ್ತ ಜೀವನ, ಹೊರಗೆ ಬೇರೆ ಒಳಗೆ ಬೇರೆ. ಹಿಟ್ಲರ್ ತನ್ನ ಪರ್ಸನಲ್ ಲೈಫ್ ಅನ್ನು ಸಂಪೂರ್ಣ ಸೀಕ್ರೆಟ್ ಇಟ್ಟುಕೊಂಡಿದ್ದ. ಮ್ಯಾರೇಜ್ ಅವಾಯ್ಡ್ ಮಾಡುತ್ತಿದ್ದ, ಪಬ್ಲಿಕ್ ಇಮೇಜ್ ಮೇಂಟೈನ್ ಮಾಡುತ್ತಿದ್ದ. ಇವಾ ಬ್ರೌನ್ ಇದ್ದರೂ ಅವನು ಹೆಚ್ಚು ಸಮಯ ಕೆಲಸದಲ್ಲೇ ಮುಳುಗಿದ್ದ. ಅವನ ಜೀವನ ಸಿಂಪಲ್ ಆಗಿತ್ತು, ಆಲ್ಕೋಹಾಲ್ ಇಲ್ಲ, ಸ್ಮೋಕಿಂಗ್ ಇಲ್ಲ, ಆದರೆ ಮನಸ್ಸಿನೊಳಗಡೆ ಸ್ಟ್ರೆಸ್ ತುಂಬಾ. ಆಹಾರ ಮತ್ತು ಜೀವನ ಶೈಲಿ ವಿಚಿತ್ರ ಅಭ್ಯಾಸಗಳು. ಹಿಟ್ಲರ್ ವೆಜಿಟೇರಿಯನ್. ಅವನಿಗೆ ಅನಿಮಲ್ಸ್ ಮೇಲೆ ತುಂಬಾ ಪ್ರೀತಿ. ಪೆಟ್ ಡಾಗ್ ಬ್ಲೊಂಡಿ ಅವನಿಗೆ ತುಂಬಾ ಹತ್ತಿರದದ್ದು. ಅವನ ಜೊತೆ ಎಲ್ಲೆಡೆ ಇಟ್ಟುಕೊಂಡಿದ್ದ. ವುಮೆನ್ಸ್ ಮೇಲೆ ಕೋಪ, ಅನಿಮಲ್ಸ್ ಮೇಲೆ ಪ್ರೀತಿ. ಇದು ಎಷ್ಟು ವಿಚಿತ್ರ ಅಲ್ವಾ? ಅವನ ರೂಟೀನ್ ಕೂಡ ಬೇರೆ. ರಾತ್ರಿ ಜಾಗರಣೆ, ಲೇಟ್ ಆಗಿ ಎದ್ದು ಬರೋದು. ಮೂವೀಸ್ ನೋಡೋದು ತುಂಬಾ ಇಷ್ಟ. ಆರೋಗ್ಯ ಒಳಗಿನ ಹೋರಾಟ. ಕೊನೆಯ ದಿನಗಳಲ್ಲಿ ಹೆಲ್ತ್ ಪ್ರಾಬ್ಲಮ್ಸ್, ಸ್ಟ್ರೆಸ್. ಡಾಕ್ಟರ್ಗಳು ಅವನಿಗೆ ಹಲವಾರು ಮೆಡಿಸಿನ್ಸ್ ಕೊಟ್ಟರು, ಕೆಲವೊಮ್ಮೆ ಸ್ಟ್ರಾಂಗ್ ಡ್ರಗ್ಸ್ ಕೂಡ. ಇದರಿಂದ ಅವನ ಬಿಹೇವಿಯರ್ ಅನ್ಸ್ಟೇಬಲ್ ಆಯಿತು ಅಂತ ಹೇಳುತ್ತಾರೆ. ವ್ಯಕ್ತಿತ್ವ, ಜನ ಮುಂದೆ ಬೇರೆ, ಒಳಗೆ ಬೇರೆ. ಪಬ್ಲಿಕ್ ನಲ್ಲಿ ಕ್ಲಾಮ್, ಕಾನ್ಫಿಡೆಂಟ್. ಪ್ರೈವೇಟ್ ನಲ್ಲಿ ಆಂಗ್ರಿ, ಅನ್ಪ್ರೆಡಿಕ್ಟಬಲ್. ಅವನ ಮೂಡ್ ಯಾವಾಗ ಬದಲಾಗುತ್ತೆ ಯಾರಿಗೂ ಗೊತ್ತಿರಲಿಲ್ಲ. ಕ್ರೌಡ್ ಕಂಟ್ರೋಲ್ ನಲ್ಲಿ ಮಾಸ್ಟರ್. ಕೊನೆಯ ದಿನಗಳು, ಅಂತಿಮ ಕ್ಷಣಗಳು. 1945, ಬೆರ್ಲಿನ್ ಬಂಕರ್. ಜರ್ಮನಿ ಸೋಲುತ್ತಿತ್ತು. ಹಿಟ್ಲರ್ ಮತ್ತು ಇವಾ ಬ್ರೌನ್ ಮ್ಯಾರೇಜ್. ನೆಕ್ಸ್ಟ್ ಡೇ ಸುಸೈಡ್. ಲೈಫ್ ಮುಗಿತು, ಅವರ ಇತಿಹಾಸ ಶುರುವಾಯಿತು. ಫೈನಲ್ ಮೆಸೇಜ್, ದಿ ಡೀಪ್ ಇಂಪ್ಯಾಕ್ಟ್. ಹಿಟ್ಲರ್ ಒಂದು ವಿಚಿತ್ರ ವ್ಯಕ್ತಿ. ಒಂದೆಡೆ ಅನಿಮಲ್ಸ್ ಮೇಲೆ ಪ್ರೀತಿ, ಆರ್ಟ್ ಮೇಲೆ ಆಸಕ್ತಿ, ಮತ್ತೊಂದೆಡೆ ಕೋಪ, ಕ್ರೂರ ಮನಸ್ಸು. ಈ ಕಂಟ್ರಾಡಿಕ್ಷನ್ ಅವನನ್ನು ಇತಿಹಾಸದಲ್ಲಿ ವಿಚಿತ್ರ ವ್ಯಕ್ತಿ ಮಾಡಿತು. ಅವನ ಜೀವನ ನಮಗೆ ಹೇಳೋದು ಬಾಲ್ಯದ ನೋವು, ಮನಸ್ಸಿನ ಗಾಯಗಳು. ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಮನಸ್ಸು ಸರಿಯಾಗಿದ್ದರೆ ಜೀವನ ಸರಿಯಾಗುತ್ತದೆ. ನನ್ನ ಪ್ರೀತಿಯ ಸ್ನೇಹಿತರೆ, ಈ ರೀತಿಯ ರಿಯಲ್ ಮತ್ತು ಡೀಪ್ ಸ್ಟೋರೀಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಒಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ನೇಹಿತರೆ.